ಸರ್ ಹೆಸರಿಲ್ಲ, ಮಿತ್ರ ಸರ್ ಹೆಸರಿಲ್ಲ, ರಾಜ್ ಶೆಟ್ಟರ್ ಹೆಸರಿಲ್ಲ. ಯಾಕೆ ಅಂತಂದ್ರೆ ಒಂದು ಪ್ರೊಟಾಗನಿಸ್ಟ್, ಒಂದು ಕಥಾನಾಯಕ ಅಂತ ನಾವು ಪಾತ್ರಕ್ಕೆ ಆಯ್ಕೆ ಮಾಡಿ ಮುಂದಕ್ಕೆ ಹೋದ್ಮೇಲೆ ಅದೇ ತರನೇ ಟ್ರಾವೆಲ್ ಮಾಡ್ಬೇಕಾಗತ್ತೆ. ಆದ್ರೆ ಈ ತರದ ಒಂದು ಘಟನೆ ಮಾಡ್ಬೇಕು ಅಂತ ಅನ್ಕೊಂಡೆ ಬಂದಾಗ ಕಾಣಿಸ್ತಿದೆ. ಅದು ಯಾಕೆ ಅಂತ ಅನ್ನೋ ಪ್ರಶ್ನೆ ನನಗೂ ಇದೆ. ನಾನು ಖಂಡಿತವಾಗ್ಲೂ ಇದು ಯಾಕೆ ಆಗಿರ್ಬೋದು ಅಂತ ಕೇಳ್ತೀನಿ. ನಮ್ ಜೊತೆ ಏನೇ ಭಿನ್ನಾಭಿಪ್ರಾಯ ಇದ್ರೂ ಅದನ್ನ ಕೂತು ಮಾತಾಡೋದಕ್ಕೆ ಒಂದು ಜಾಗ ಅಂತ ಇರುತ್ತೆ, ಒಂದು ವೇದಿಕೆ ಅಂತ ಇರುತ್ತೆ. ಒಂದು ಸಮಾರಂಭಕ್ಕೆ ಬಂದು ಯಾಕೆ ಹಿಂಗ್ ಮಾಡ್ತಿದ್ದೀರಾ, ಅಭಿಮಾನಿಗಳ ಕಾಳಜಿ ನಮಗೂ ಅರ್ಥ ಆಗುತ್ತೆ. ನಾನು ಫಸ್ಟ್ ಸಿನಿಮಾ ಅಂಬರೀಶ್ ಅವ್ರ ಜೊತೆ ಮಾಡಿರೋದು. ನಾನು ಫಸ್ಟ್ ಸಿನಿಮಾ ಡೈರೆಕ್ಟ್ ಮಾಡಿದ್ದು ಅಂಬರೀಶ್ ಅವರು, ಸುದೀಪ್ ಸರ್ ಪ್ರೊಡ್ಯೂಸ್ ಮಾಡಿದ್ರು. ಸುದೀಪ್ ಸರ್ ಜೊತೆ ನಾನು ಒಂದು 10 ವರ್ಷ ಅಸೋಸಿಯೇಟ್ ಡೈರೆಕ್ಟರ್ ಆಗಿ, ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದೀನಿ. ಇಲ್ಲಿರುವ ಪ್ರತಿ ಮೀಡಿಯಾದವರು, ಪ್ರತಿ ಮಾಧ್ಯಮ ಮಿತ್ರರು, ಪ್ರತಿ ಟೆಕ್ನಿಷಿಯನ್ಸ್ ಯಾರಿದ್ದಾರೆ ನನಗೆ 1 to 1 ಪರಿಚಯ ಇದ್ದಾರೆ. ನೀವೆಲ್ಲರೂ ನನ್ನ ಸಹಾಯಕ ನಿರ್ದೇಶಕನಿಂದ ನಿರ್ದೇಶಕನಾಗೋವರೆಗೂ, ಅಂಬಿನಿಂಗ್ ವಯಸ್ಸಾಯ್ತು ಮಾಡೋವರೆಗೂ ನನ್ನ ನೋಡಿದ್ದೀರಾ. ಆದ್ರೆ ಈ ತರದ ಘಟನೆ ನಾನು ಎಲ್ಲೂ ನೋಡಿಲ್ಲ. ಹಾಗಾಗಿ ನನಗೂ ಒಂದು ಹೊಸ ಅನುಭವ ಇದು. ಅಭಿ ಯಾಕಪ್ಪ ಗುರು ಸರ್, ಈ ವಿಚಾರದ ಬಗ್ಗೆ ಪ್ರಜ್ವಲ್ ನಾವು ಅವ್ರಿಗೆ ಫೋನ್ ಮಾಡ್ಕೊಂಡು ಕೇಳ್ಕೊಂತೀವಿ ಬಿಡಿ. ಇದು ನಿಮ್ಗೆ ಇರೋದು, ನೀವು ಬೇರೆ ಕಡೆ ಮಾತಾಡ್ಕೊಳ್ಳಿ. ಇದು ಪ್ರೆಸ್ ಮೀಟ್ ಕರೆದಿರೋ, ಪ್ರೆಸ್ ಮೀಟ್ ಅಷ್ಟೇ ಮಾತಾಡಿ. ನಿಮ್ದು ಪ್ರಜ್ವಲ್ದ ಏನೇ ಇರೋ ನೀವು ಮಾತಾಡಿದ್ವಿ. 1 crore ಕೊಟ್ಟಿದೀವಿ, ಇನ್ನು 25 lakhs ಬ್ಯಾಲೆನ್ಸ್ ಇದೆ. ಅದನ್ನ ಕೊಡ್ತೀವಿ ಅಂತ ಮಾತಾಡ್ಕೊಂಡಿದೀವಿ. ಅವರು ಸರಿ ಅಂತ ಒಪ್ಕೊಂಡಿದ್ದಾರೆ. ಆಯ್ತಾ? ಅದಾದ್ಮೇಲೆ ಈ ಹೊಸ ಇಶ್ಯೂ ಯಾಕೆ ರೈಸ್ ಆಗಿದೆ ಅಂತ, ಅಥವಾ ಇವ್ರಿಗೇನಾದ್ರೂ ಅವ್ರ ಜೊತೆ ಸಮಸ್ಯೆ ಇದೆಯಾ ಅಥವಾ ನಮ್ ಜೊತೆ ಸಮಸ್ಯೆ ಅದ್ರ ಬಗ್ಗೆ ಕೇಳ್ತಿಲ್ಲ, ಫ್ಯಾನ್ಸ್ ಬಗ್ಗೆ ಕೇಳ್ತಿಲ್ಲ. ನಿಮ್ಮ ಪ್ರಜ್ವಲ್ ಮತ್ತೆ ಮೇಲೆ ಅವ್ರ ಹತ್ರ ಹೋಗಿ, ನಾವು ಆಲ್ರೆಡಿ ವಿಷಯ ಏನ್ ಹೇಳಿದೀನಿ ಅಂತ ಕಮ್ಯುನಿಕೇಟ್ ಮಾಡಿ, ಟ್ರೈಲರ್ ಆದ್ಮೇಲೆ ಅವ್ರ ಹತ್ರ ಹೋಗಿ ಡಬ್ ಮಾಡಿ ಉಳಿದಿರೋದು ಏನಿದೆ ನಾವು 4 ಗೋಡೆ ನಡುವೆ ಕೂತು ಮಾತಾಡಿ ಬಗೆಹರಿಸ್ಕೊಳ್ಳೋಣ ಅಂತ ಅವ್ರಿಗೆ ಮಾತಾಡಿದೀವಿ. ಇದು ಕಮ್ಯುನಿಕೇಟ್ ಆಗಿದೆ. ಆದ್ರೆ ಅದಾದ್ಮೇಲೆ ಅವ್ರ ಕಡೆಯಿಂದ ಯಾವುದೇ ಉತ್ತರ ಬರಲಿಲ್ಲ. ಈಗ ಇನ್ನೊಂದು ಸರ್, ನಿಮ್ಮ ಬಗ್ಗೆ ವಿವಾದ ಇಲ್ಲ, ಖಂಡಿತ ನಿಮ್ ಬಗ್ಗೆ ನಮ್ಗೆ ಗೊತ್ತಿದೆ. ಹೇಳ್ತಾರೆ ಗುರು ಸರ್, ದಯವಿಟ್ಟು ಅದು ಕ್ಲಾರಿಟಿ ಹೇಳಿ. ಖಂಡಿತವಾಗ್ಲೂ ಇಲ್ಲ, ಯಾಕಂದ್ರೆ ಅವ್ರಿಗೆ ಮುಂಚಿತವಾಗ್ಲೂ ಗೊತ್ತಿತ್ತು. ಪ್ರಜ್ವಲ್ ಅವ್ರಿಗೆ ಬಹಳ ಕ್ಲಾರಿಟಿಯಾಗಿ ಹೇಳಿದ್ವಿ, ಈ ಪಾತ್ರನ ಯಾರಾದ್ರೂ ಒಂದು ಬಹಳ ಯೂನಿಕ್ ಸ್ಟೇಜರ್ ಇರೋರು ಮಾಡ್ಬೇಕು. ಅವ್ರು ನೋಡಿದ್ರೆ ಕಂಬಳ ಪ್ರಪಂಚದವರು ಅಂತ ಅನ್ನಿಸ್ಬೇಕು, ಅವ್ರ ತರದವರೇ ಮಾಡ್ಬೇಕು ಅಂತ ಮಾತಾಡಿದ್ವಿ. ಆಗ ಅದ್ರ ಬಗ್ಗೆ ಏನು ಕನ್ಫ್ಯೂಷನ್ ಇಲ್ಲ. ಮತ್ತೆ ಎಕ್ಸಾಕ್ಟ್ ಆಗಿ ಏನ್ ಸರ್ ಪ್ರಾಬ್ಲಮ್ ಆಗ್ತಾ ಇರೋದು ಅವ್ರಿಗೆ? ಈಗ ನೀವು ಕನ್ವೆ ಕೂಡ ಮಾಡಿದಿರಿ, ಸೊ ಡಬ್ಬಿಂಗ್ ಕೂಡ ಬೇರೆಯವ್ರನ್ನ ನಾನು ಕನ್ವೆ ಆಗೋರ್ನ ಮಾಡ್ತೀನಿ ಅಂತಾನು ಕೂಡ ಅವ್ರ ಗಮನಕ್ಕಿದೆ. ಸೊ ಹಾಗಾದ್ರೂ ಕೂಡ ಯಾಕೆ ಈ ರೀತಿ ಸಮಸ್ಯೆ? ಮತ್ತೆ ಈಗ ಈ ಇವೆಂಟ್ಗೂ ಮುಂಚೆ ಯಾವಾಗ ಮಾತಾಡಿದ್ರಿ? ಅವರಿಂದ ಏನ್ ಉತ್ತರ ಬಂತು? ಇಲ್ಲ, ಈ ಇವೆಂಟ್ ಮುಂಚೆ ಒಂದು ಹೆಚ್ಚು ಕಡಿಮೆ 1.5-2 ತಿಂಗಳಿಂದ ಅವ್ರನ್ನ ರೀಚ್ ಆಗಿ ಟ್ರೈ ಮಾಡ್ತಾ ಇದ್ದೀವಿ. ಅವರು ಶೂಟಿಂಗ್ ಅಲ್ಲಿ ಇದಾರೆ, ಬಿಸಿ ಇದಾರೆ, ಸಿಗ್ತಾರೆ ಅಂತ ನಮಗೆ ಕಮ್ಯುನಿಕೇಟ್ ಆಗ್ತಾ ಇದೆ. ಆಯ್ತಾ? ಆದ್ರೆ ನಾನು ಈ ಸಿನಿಮಾಗೆ ನಿರ್ದೇಶಕನೂ ಹೌದು, ನಿರ್ಮಾಪಕನೂ ಹೌದು. ಹಾಗಾಗಿ ನಾನು ನನ್ನ ಕೆಲಸಗಳಲ್ಲಿ ಬಿಸಿ ಇದ್ದೀನಿ. ಇದನ್ನ ಕಮ್ಯುನಿಕೇಟ್ ಮಾಡೋದಕ್ಕೆ ನನ್ನ ಟೀಮ್ ಇದೆ. ಅವ್ರು ಕಮ್ಯುನಿಕೇಟ್ ಮಾಡ್ತಾ ಇದ್ದಾರೆ, ಅವ್ರು ಬಿಸಿ ಇದ್ದಾರೆ, ಸಿಗ್ತಾರೆ, ಹೇಳ್ತಾರೆ ಅಂತ ಅವರ ಮ್ಯಾನೇಜರ್ ನಮ್ಗೆ ಕಮ್ಯುನಿಕೇಟ್ ಮಾಡ್ತಾ ಇದ್ರು. ಆದ್ರೆ ಈ ಸಮಸ್ಯೆ ನಿನ್ನೆ ರಾತ್ರಿವರೆಗೂ ಇರ್ಲಿಲ್ಲ. ಓಕೆ, ಅಲ್ಲ ಪ್ರಜ್ವಲ್ ಅವ್ರ ಜೊತೆಗೆ ನೀವು ನೇರವಾಗಿ ಮಾತಾಡಿದ್ದೀರಾ? ನಾನು ಮಾತಾಡಿ 1-2 ತಿಂಗಳಾಗಿತ್ತು. ಏನ್ ಕಾರಣ ಸರ್ ಅಲ್ಲಿಂದ ಇಷ್ಟು ಗ್ಯಾಪ್ ಆದ್ರೂ ನನ್ನ ಎಲ್ಲಾ ಮೆಸೇಜ್ಗಳಿಗೂ, ಎಲ್ಲಾ ಫೋನ್ಗಳಿಗೂ ಅವ್ರದ್ದು ರೆಸ್ಪಾಂಡ್ ಮಾಡ್ತಾ ಇಲ್ಲ. ಏನಾದ್ರೂ ಸಮಸ್ಯೆ ಇದ್ರೆ ಮಾತಾಡಿ ಅದನ್ನ ಸರಿ ಮಾಡ್ಕೊಳ್ಳೋಣ ಅಂತ ಬಹಳ ಸಾರಿ ಪ್ರಯತ್ನ ಪಟ್ಟಾಗ್ಲೂ ಅವರು ಫೋನ್ಗೆ ಸಿಗ್ತಾ ಇಲ್ಲ. ಉದ್ದೇಶಪೂರ್ವಕ ಆಗಿದೆ ಅನ್ಸುತ್ತೆ ಸರ್ ನಿಮ್ಗೆ? ಇವತ್ತಿನ ಈ ಬೆಳವಣಿಗೆ ನೋಡಿದ್ರೆ ಉದ್ದೇಶಪೂರ್ವಕವಾಗಿ ಆಗಿದೆ ಅಂತ ಅನಿಸ್ತಾ ಇದೆ. ಇರ್ಬೋದು. ಯಾಕೆ ಅಂತಂದ್ರೆ ಇವರೆಲ್ಲರೂ ಗೊತ್ತಿರೋರೆ, ಅವ್ರ ಜೊತೆಗಿರೋರೆ. ಬೆಳಿಗ್ಗೆ ಇದ್ರೆ ಅವ್ರ ಅಕ್ಕಪಕ್ಕ ಇರೋ ಹುಡುಗರೆ. ಆಮೇಲೆ ನನ್ಗೇನು ಇವ್ರು ಯಾರು ಹೊಸಬರಲ್ಲ ಸರ್. ಇವ್ರ ಫಂಕ್ಷನ್ ಬರ್ತೀವಿ, ಸಂಭ್ರಮ ಸೆಲೆಬ್ರೇಟ್ ಮಾಡೋಣ ಅಂತನೋ ಒಂದು ಆಂಗಲ್ ಅಲ್ಲಿ ಬಂದವರು ಸರ್. ಇದೇನು ಸರ್ ಇಲ್ಲಿ ಇಲ್ಲ ನೋಡಿದ್ರು, ಸಿನಿಮಾ ನೋಡಿದ್ರು. ಡಬ್ಬಿಂಗ್ ಮುಂಚೆ, ಪೋಸ್ಟ್ ಪ್ರೊಡಕ್ಷನ್ ಶುರು ಆಗ ಮುಂಚೆ ಫುಲ್ ಫಿಲ್ಮ್ ನೋಡಿದ್ರು. ಹಿ ಲೈಕ್ಡ್ ಇಟ್. ಹಿ ಸೆಡ್ ಇಟ್ ವಿಲ್ ಬಿ ದಿ ಬೆಸ್ಟ್ ಫಿಲ್ಮ್ ಆಫ್ ಮೈ ಲೈಫ್. ನನ್ನ ಜೀವನದಲ್ಲಿ ಒಂದು ಅದ್ಭುತ ಕತೆ ಇದು, ನನ್ನ ಜೀವನದಲ್ಲಿ ಒಂದು ಲ್ಯಾಂಡ್ ಮಾರ್ಕ್ ಫಿಲ್ಮ್ ಆಗುತ್ತೆ ಗುರು, ಐ ಆಮ್ ಸೋ ಹ್ಯಾಪಿ ಅಂತ ನಮ್ಮ ಆಫೀಸಿಗೆ ಬಂದು ನಮ್ಮ ಹತ್ರ ಒಂದು ಬೆಳಗಿನ ಜಾವ 2 ಗಂಟೆವರೆಗೂ ನಮ್ಮ ಆಫೀಸಲ್ಲಿ ಇದ್ರು, ಮಾತಾಡಿದ್ರು. ಹೀಸ್ ಬೇಸಿಕ್ಲಿ ವೆರಿ ಹ್ಯಾಪಿ ಅಬೌಟ್ ದ ಫಿಲ್ಮ್. ಸರ್ ಈಚೆ ಸೈಡ್ ಸರ್ ಇಲ್ಲಿ ಸರ್ ಗುರು ಸರ್ ಇಲ್ಲಿ ಡಿಲೇ ಆಗಕ್ಕೆ